ನಮಸ್ಕಾರ, ನಮ್ಮ ಹೆಸರು ಪ್ರಸಾದ್. ನೀವು ನೋಡ್ತಾ ಇರೋದು NPS ಪ್ರಾಪರ್ಟೀಸ್. ಪ್ಲೀಸ್ ವಿಡಿಯೋಕ್ಕೆ ನೋಡೋಕ್ಕೆ ಮುಂಚೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇವತ್ತು ರೆಸಿಡೆನ್ಷಿಯಲ್ ರೆಂಟಲ್ ಇನ್ಕಮ್ ಬಿಲ್ಡಿಂಗ್ ಒಂದು ತೋರಿಸ್ತಾ ನೋಡ್ಬೋದು. ಇದು ಸೈಟ್ ಡೈಮೆನ್ಷನ್ ಬಂದ್ಬಿಟ್ಟು 30x47 ಬರುತ್ತೆ. ಟೋಟಲ್ ಸೈಟ್ ಡೈಮೆನ್ಷನ್ ಬಂದ್ಬಿಟ್ಟು 1400 ಸ್ಕ್ವೇರ್ ಫೀಟ್ ಬರುತ್ತೆ. ಇದು ವೆಸ್ಟ್ ಫೇಸಿಂಗ್ ಸೈಟ್ ಇರುತ್ತೆ, ನಾರ್ತ್ ಫೇಸಿಂಗ್ ಡೋರ್ಸ್ ಮಾಡಿರೋದು. ಟೋಟಲ್ G+3 ಹೌಸ್ ಸಿಗುತ್ತೆ. ಟೋಟಲ್ ಈ ಬಿಲ್ಡಿಂಗಲ್ಲಿ 6 ಯೂನಿಟ್ಸ್ ಇದೆ. ಗ್ರೌಂಡ್ ಫ್ಲೋರಲ್ಲಿ 1 BHK ಹೌಸು ಪ್ಲಸ್ ಪಾರ್ಕಿಂಗ್ ಏರಿಯಾ. ಫಸ್ಟ್ ಫ್ಲೋರ್ 3 BHK, ಸೆಕೆಂಡ್ ಫ್ಲೋರಲ್ಲಿ 2 ಯೂನಿಟ್ಸ್ 2 BHK, ಥರ್ಡ್ ಫ್ಲೋರಲ್ಲಿ 2 ಯೂನಿಟ್ಸ್ 2 BHK. ಇದು ಮನೆ ಮುಂದೆ 30 ಫೀಟ್ ರೋಡ್ ನೋಡ್ಬೋದು. ಇದು ಬಂದ್ಬಿಟ್ಟು ನೋಡಿ, ಈ ಕಡೆನೂ ತೋರಿಸ್ತಾ ಇದ್ದೀನಿ. ಇದು 30 ಫೀಟ್ ರೋಡು ಮನೆ ಮುಂದೆ. ಇದು BBMP ಲಿಮಿಟ್ಸ್ ಅಲ್ಲಿದೆ. ಈ ಖಾತಾ ಪ್ರಾಪರ್ಟಿ ನಿಮಗೆ ಬ್ಯಾಂಕ್ ಲೋನ್ಸ್ ಎಲ್ಲ 75ಇಂದ 80% ಬ್ಯಾಂಕ್ ಲೋನ್ ಸಿಗುತ್ತೆ. ನ್ಯಾಷನಲೈಸ್ ಬ್ಯಾಂಕ್ಸೇ ಬ್ಯಾಂಕ್ ಲೋನ್ ಪ್ರೊವೈಡ್ ಮಾಡ್ತಾರೆ, ತೊಂದರೆ ಏನಿಲ್ಲ. ಯಾಕೆಂದರೆ ಇದು ಈ ಖಾತಾ ಪ್ರಾಪರ್ಟಿ ನೋಡ್ಬೋದು. ಫ್ರಂಟ್ ಎಲಿವೇಶನ್ ಎಲ್ಲ ತುಂಬ ಚೆನ್ನಾಗಿ ಯುನಿಕ್ ಆಗಿ ಡಿಸೈನ್ ಮಾಡಿದ್ದಾರೆ. ಮೇನ್ ಗೇಟ್ ಎಲ್ಲ MS ಗೇಟ್ ಹಾಕಿರೋದು ನೋಡ್ಬೋದು. ಟೋಟಲ್ ಬಿಲ್ಡಿಂಗ್, ಈ ಬಿಲ್ಡಿಂಗ್ ರೆಂಟ್ಗೆ ಕೊಟ್ಟರೆ ಈಸಿಯಾಗಿ ನಿಮಗೆ 1,15,000ವರೆಗೂ ಮಂತ್ಲಿ ರೆಂಟಲ್ ಬರುತ್ತೆ. 1,15,000 ಸಿಗುತ್ತೆ. ಇದು ಎಲೆಕ್ಟ್ರಿಸಿಟಿ ಮೀಟರ್ಸು ಎಲ್ಲ ಪರ್ಮನೆಂಟ್ ಮೀಟರ್ಸ್ ಮಾಡಿಸಿದ್ದಾರೆ ನೋಡ್ಬೋದು. ಪಾರ್ಕಿಂಗ್ ಏರಿಯಾ ಈಸಿಯಾಗಿ ಒಂದು 3 ಕಾರ್ ಪಾರ್ಕ್ ಮಾಡ್ಕೋಬೋದು ಅಂಡ್ 2 ವೀಲರ್ಸ್ ಪಾರ್ಕ್ ಮಾಡ್ಕೋಬೋದು. ಅಷ್ಟು ಚೆನ್ನಾಗಿ ಸ್ಪೇಸಸ್ ಇದೆ ಪಾರ್ಕಿಂಗ್ ಏರಿಯಾ. ಯಾಕೆಂದರೆ ಸೈಟ್ ಡೈಮೆನ್ಷನ್ ದೊಡ್ಡದಲ್ವ, 30x47. ಇದು ಬಂದ್ಬಿಟ್ಟು ಸಿಲಿಂಡರ್ಸ್ ಪ್ರೊವಿಷನಲ್ ಮಾಡಿದ್ದಾರೆ. ಇಲ್ಲಿ ಒಂದು 2 ಸಿಲಿಂಡರ್ಸ್ ಪ್ರೊವಿಷನ್ ಮಾಡಿದ್ದಾರೆ. ಆ ಕಡೆ ಒಂದು ತೋರಿಸ್ತೀನಿ ಮತ್ತೆ. ಟೋಟಲ್ 6 ಯೂನಿಟ್ಸ್ ಬರುತ್ತಲ್ವ ಈ ಬಿಲ್ಡಿಂಗಲ್ಲಿ. ನಿಮ್ಗೆ 6 ಯೂನಿಟ್ಸ್ಗೆ 6 ಮನೆಗಳಿಗೂ ಪ್ರೊವಿಷನ್ ಮಾಡಿದ್ದಾರೆ ನೋಡ್ಬೋದು. ಸೇಫ್ಟಿ ಗ್ರಿಲ್ ಎಲ್ಲ ಫುಲ್ ಸೇಫ್ಟಿ ಗ್ರಿಲ್ ಮಾಡಿಸಿದ್ದಾರೆ. ಇದು ಸಂಪು ಆಲ್ಮೋಸ್ಟ್ ಅಲ್ಲಿ ನಿಮಗೆ 15,000 to 16,000 ಲೀಟರ್ಸ್ ಕೆಪಾಸಿಟಿ ಸಂಪು ಇದೆ. ನೀರು ಬಂದ್ಬಿಟ್ಟು ಬಿಲ್ಡಿಂಗ್ಗೆ ಓನ್ ಬೋರ್ವೆಲ್ ಇದೆ ನೋಡಿ. ಓನ್ ಬೋರ್ವೆಲ್ ಇದೆ ಅಂಡ್ CMC ವಾಟ್ರೂ ಇದೆ. 2 ಆಪ್ಷನ್ಸ್ ನಿಮಗೆ ನೋಡಿ. ಸೇಫ್ಟಿ ಗ್ರಿಲ್ ಎಲ್ಲ ಮಾಡಿಸಿದ್ದಾರೆ. ಮತ್ತು ಇಲ್ಲಿನೂ ಸಿಲಿಂಡರ್ಸ್ ಪ್ರೊವಿಷನಲ್ ಮಾಡಿದ್ದಾರೆ. ಇದು ಗ್ರೌಂಡ್ ಫ್ಲೋರಲ್ಲಿ ಇದು 1 BHK ಹೌಸು. ಕೀಸ್ ಇಲ್ಲ, ಅದಕ್ಕೋಸ್ಕರ ತೋರ್ಸೋಕೆ ಆಗ್ತಾ ಇಲ್ಲ. ಗ್ರೌಂಡ್ ಫ್ಲೋರಲ್ಲಿ 1 BHK ಹೌಸು ಪ್ಲಸ್ ಪಾರ್ಕಿಂಗ್ ಏರಿಯಾ ಸಿಗುತ್ತೆ. ಇದು ಗ್ರೌಂಡ್ ಫ್ಲೋರ್ ಡೀಟೇಲ್ಸು. ಫುಲ್ ಸೇಫ್ಟಿ ಗ್ರಿಲ್ ಎಲ್ಲ ಮಾಡಿಸಿದ್ದಾರೆ. ಈಗ ನಾವು ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ ನೋಡ್ಬೋದು. ರೈಲಿಂಗ್ಸ್ ಬಂದ್ಬಿಟ್ಟು SS ರೈಲಿಂಗ್ಸ್ ಹಾಕಿದ್ದಾರೆ. ಸ್ಟೆಪ್ಸ್ ಬಂದ್ಬಿಟ್ಟು ಆಂಟಿಸ್ಕಿಡ್ ಲಫುತ್ರ ಗ್ರಾನೈಟ್ ಹಾಕಿದ್ದಾರೆ ನೋಡ್ಬೋದು. ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ವರ್ಕ್ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ. ಎಲ್ಲ ಸ್ಟೆಪ್ಸ್ಗೆಲ್ಲ ಆಂಟಿಸ್ಕಿಡ್ ಲಫುತ್ರ ಗ್ರಾನೈಟ್ ಹಾಕಿರೋದು. ಈಗ ನಾವು ಫಸ್ಟ್ ಫ್ಲೋರು, ಫುಲ್ ಫ್ಲೋರ್ 3 BHK ಹೌಸು. ಫುಲ್ ಸೇಫ್ಟಿ ಗ್ರಿಲ್ಸು ಮಾಡಿಸಿದ್ದಾರೆ ನೋಡ್ಬೋದು. ಎಲ್ಲ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಎಲ್ಲ ಪ್ರತಿಯೊಂದು ತುಂಬ ಚೆನ್ನಾಗಿ ಯೂನಿಕ್ಕಾಗಿ ಡಿಸೈನ್ ಮಾಡಿದ್ದಾರೆ ನೋಡಿ. ಎಲ್ಲ ತೋರಿಸ್ತಾ ಇದ್ವಿ ನೋಡಿ. ಇದು ಫಸ್ಟ್ ಫ್ಲೋರು. ಮೇನ್ ಡೋರು ಅಂಡ್ ಫ್ರೇಮು ಟೀಕ್ ಇರುತ್ತೆ. ಫುಲ್ ಹ್ಯಾಂಡ್ಮೇಡ್ ಡೋರ್ಸು. ಫುಲ್ ಕಂಪ್ಲೀಟ್ ಆಗೋಗಿದೆ ವರ್ಕ್ ಎಲ್ಲ. ಇದು ರೆಡಿ ಟು ಮೂವಿಂಗ್ ಪ್ರಾಜೆಕ್ಟು ನೋಡಿ. ಇದು ಫಸ್ಟ್ ಫ್ಲೋರು. ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಫ್ಲೋರಿಂಗ್ ಹಾಕಿದ್ದಾರೆ. ಅದು ಒಳ್ಳೆ ಗ್ರಾನೈಟ್ ಹಾಕಿದ್ದಾರೆ ಅಂಡ್ ನೋಡ್ಬೋದು. ಇದು ಟಿವಿ ಯೂನಿಟು ಅಂಡ್ ಡ್ರೈನಿಂಗ್ ಸ್ಪೇಸು ಅಂಡ್ ಫಾಲ್ ಸೀಲಿಂಗ್ ಮಾಡಿಸಿದ್ದಾರೆ. ಇದು ಟೋಟಲ್ ಲಿವಿಂಗ್ ಏರಿಯಾ ನೋಡಿ. ದೊಡ್ಡದಾಗಿದೆ, ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ ಹೌಸು. ಅಂಡ್ ಪೂಜಾ ರೂಮ್ ಮಾಡಿಸಿದ್ದಾರೆ. TV ಯೂನಿಟು ತುಂಬ ಚೆನ್ನಾಗಿ ಯೂನಿಕ್ಕಾಗಿ ಡಿಸೈನ್ ಮಾಡಿದ್ದಾರೆ. ಇದು ಪೂಜೆ ರೂಮ್ ನೋಡಿ. ಡೋರ್ಸ್ ಬಂದ್ಬಿಟ್ಟು ಟೀಕ್ ಇರುತ್ತೆ. ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ ನೋಡಿ. ಅಂಡ್ ಫಾಲ್ ಸೀಲಿಂಗು ಮಾಡಿಸಿದ್ದಾರೆ. ಎಲ್ಲ ಲೇಸರ್ ಕಟಿಂಗ್ ಮಾಡಿಸಿದ್ದಾರೆ. ಫುಲ್ ಬಿಲ್ಡಿಂಗ್ ಎಲ್ಲ ಫುಲ್ ಕಂಪ್ಲೀಟ್ ಆಗಿ ಹೋಗಿದೆ ನೋಡಿ. ಈ ಕಡೆಯಿಂದ ವ್ಯೂ ತೋರಿಸ್ತೀನಿ. ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ. ಇದು ಕಿಚನು ನೋಡಿ. ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ. ಕಿಚನ್ ಸ್ಪೇಸಸ್ಸು ಇದೆ. ಎಲ್ಲ ಲಾಫ್ಟ್ಸು ಎಲ್ಲ ಮಾಡಿಸಿದ್ದಾರೆ. ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ ಅಂಡ್ ವಿಂಡೋ ಇದೆ ಅಂಡ್ ಸ್ಪೇಸಸ್ ಇದೆ. ಕಿಚನ್ ಸ್ಪೇಸಸ್ ಇದೆ ಅಂಡ್ ಕಿಚನ್ಗೆ ಅಟ್ಯಾಚ್ ಯುಟಿಲಿಟಿನೂ ಸಿಗುತ್ತೆ. ತೋರಿಸ್ತೀನಿ ಪ್ರತಿಯೊಂದು ಕ್ಲೀನಾಗಿ ನೀವು ಅಬ್ಸರ್ವ್ ಮಾಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ.
ಇದು ಕಿಚನ್ಗೆ ಅಟ್ಯಾಚ್ ಯುಟಿಲಿಟಿ ಸಿಗುತ್ತೆ. ಯುಟಿಲಿಟಿಗೆ ಸೇಫ್ಟಿ ಗ್ರಿಲ್ ಮಾಡಿಸಿದ್ದಾರೆ ನೋಡಿ, ಎಲ್ಲ ಫುಲ್ ಸೇಫ್ಟಿ ಗ್ರಿಲ್ ಎಲ್ಲ ಮಾಡಿಸಿದ್ದಾರೆ ಯುಟಿಲಿಟಿಗೆ. ಎಲ್ಲ ವಾಷಿಂಗ್ ಮಿಷಿನ್ ಎಲ್ಲ ಇಲ್ಲಿ ಇಟ್ಕೋಬೋದು, ನೋಡ್ಬೋದು. ಇದು ಲಿವಿಂಗ್ ಏರಿಯಾ ಆ್ಯಂಡ್ ಕಿಚನ್ ಆ್ಯಂಡ್ ಯುಟಿಲಿಟಿ ಸ್ಪೇಸ್ ತೋರಿಸಿದ್ದೀನಿ. ಈಗ ರೂಮ್ಸ್ ಎಲ್ಲ ತೋರಿಸ್ತೀನಿ. ಇದು 3 ಬೆಡ್ರೂಮ್ ಮಾಡಿರೋದು, 3 ಬೆಡ್ರೂಮ್ ಹೌಸು. ಇದೊಂದು ರೂಮು, ಇದು ರೂಮ್ ನಂಬರ್ 2 ಬರುತ್ತೆ ನೋಡಿ. ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ, ರೂಮ್ ಸೈಜಸ್ ಈಸಿಯಾಗಿ ಕಿಂಗ್ ಸೈಜ್ ಕಾಟ್ ಹಾಕ್ಕೋಬೋದು, ಅಷ್ಟು ಚೆನ್ನಾಗಿ ಸ್ಪೇಸಸ್ ಇದೆ. ಆ್ಯಂಡ್ ನೋಡಿ ವಾರ್ಡ್ರೂಬ್ಸು, ಲಾಫ್ಟ್ಸು, ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಮಾಡಿಸಿದ್ದಾರೆ. ಆ್ಯಂಡ್ ಅಟ್ಯಾಚ್ ವಾಶ್ರೂಮ್ ಸಿಗತ್ತೆ ನೋಡಿ. ಈ ರೂಮ್ಗೆ ಅಟ್ಯಾಚ್ ವಾಶ್ರೂಮು, ಎಲ್ಲ ಫಿಟ್ಟಿಂಗ್ಸ್ ಎಲ್ಲ ಶೆರಾನ್ ಜಾಗ್ವಾರ್ ಫಿಟ್ಟಿಂಗ್ಸ್ ಹಾಕಿದ್ದಾರೆ. ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ, ನೋಡ್ಬೋದು. ಆ್ಯಂಡ್ ವಾಶ್ರೂಮ್ ಡೋರ್ಸ್ ಎಲ್ಲ WPC ಡೋರ್ಸ್ ಹಾಕಿರೋದು. ರೂಮ್ ನಂಬರ್ 2ಗೆ ಅಟ್ಯಾಚ್ ಬಾಲ್ಕನಿ ಸಿಗತ್ತೆ ನೋಡಿ. ಬಾಲ್ಕನಿ ವಾಲ್ಗೆಲ್ಲ ಸ್ಟೋನ್ ಕ್ಲಾಡಿಂಗ್ ಹಾಕಿರೋದು. ಆ್ಯಂಡ್ ನೋಡಿ ರೈಲಿಂಗ್ಸ್ ಎಲ್ಲ ಹಾಕಿದ್ದಾರೆ. ಇದು ಬಾಲ್ಕನಿ, ರೂಮ್ ನಂಬರ್ 2ಗೆ ಬಾಲ್ಕನಿ ಸಿಗತ್ತೆ. ಈಗ ಮಾಸ್ಟರ್ ಬೆಡ್ರೂಮು ಆ್ಯಂಡ್ ರೂಮ್ ನಂಬರ್ 3 ಚಿಲ್ಡ್ರನ್ಸ್ ರೂಮು ತೋರಿಸ್ತೀನಿ. ಇದು ಕಾಮನ್ ವಾಶ್ರೂಮು, ಅದು ಮಾಸ್ಟರ್ ಬೆಡ್ರೂಮು. ಈ ಕಡೆ ರೂಮ್ ನಂಬರ್ 3 ಚಿಲ್ಡ್ರನ್ಸ್ ರೂಮು. ಇದು ಮಾಸ್ಟರ್ ಬೆಡ್ರೂಮ್ ಸಿಗತ್ತೆ. ಮಾಸ್ಟರ್ ಬೆಡ್ರೂಮಲ್ಲಿ ವಾರ್ಡ್ರೋಬ್ಸು, ಲಾಫ್ಟ್ಸು, ವಿಂಡೋ ಇದೆ, ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಮಾಡಿಸಿದ್ದಾರೆ. ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ ನೋಡಿ, ಎಷ್ಟು ಚೆನ್ನಾಗಿ ಸ್ಪೇಸಸ್ ಇದೆ. ಈಸಿಯಾಗಿ ಕಿಂಗ್ ಸೈಜ್ ಕಾಟ್ ಹಾಕ್ಕೋಬೋದು, ಅಷ್ಟು ಚೆನ್ನಾಗಿ ಸ್ಪೇಸಸ್ ಇದೆ. ರೂಮ್ ಸ್ಪೇಸಸ್ ಇದೆ. ಇದು ಕಾಮನ್ ವಾಶ್ರೂಮ್ ಸಿಗತ್ತೆ. ಕಾಮನ್ ವಾಶ್ರೂಮ್ಗೆ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಫಿಟ್ಟಿಂಗ್ಸ್ ಎಲ್ಲ ಕಂಪ್ಲೀಟ್ ಆಗೋಗಿದೆ, ಎಲ್ಲ ಶೆರಾನ್ ಜಾಗ್ವಾರ್ ಫಿಟ್ಟಿಂಗ್ಸ್ ಹಾಕಿದ್ದಾರೆ. ಆ್ಯಂಡ್ ಡೋರ್ಸ್ ಬಂದ್ಬಿಟ್ಟು ವಾಶ್ರೂಮ್ ಡೋರ್ಸು WPC ಡೋರ್ಸ್ ಹಾಕಿರೋದು ನೋಡಿ. ಇದು ರೂಮ್ ನಂಬರ್ 3 ಚಿಲ್ಡ್ರನ್ಸ್ ರೂಮು. ಚಿಲ್ಡ್ರನ್ಸ್ ರೂಮು ಅಷ್ಟೇ ನೋಡಿ, ಎಷ್ಟು ಚೆನ್ನಾಗಿ ಸ್ಪೇಸಸ್ ಇದೆ. ವಿಂಡೋ ಇದೆ. ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಫ್ಲೋರಿಂಗ್ ಹಾಕಿರೋದು. ಎಲ್ಲ ವಾರ್ಡ್ರೋಬ್ಸು, ಲಾಫ್ಟ್ಸ್ ಎಲ್ಲ ಮಾಡಿಸಿದ್ದಾರೆ ನೋಡಿ. ಗಾಳಿ ಬೆಳಕೆ ಅಂತ ತೊಂದರೆ ಇಲ್ಲ, ತುಂಬ ಚೆನ್ನಾಗಿ ಇದೆ. ಓಕೆ, ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ ಇನ್ನು ಹೌಸು. ಲಿವಿಂಗ್ ಏರಿಯಾ ತುಂಬ ದೊಡ್ಡದಾಗಿದೆ. ಇದು ಫಸ್ಟ್ ಫ್ಲೋರ್ ಡೀಟೇಲ್ಸು. ಸೆಕೆಂಡ್ ಫ್ಲೋರಲ್ಲಿ ನೋಡಿ ರೈಲಿಂಗ್ಸ್, ಟೋಟಲ್ ಬಿಲ್ಡಿಂಗ್ SS ರೈಲಿಂಗ್ಸು, ಸ್ಟೆಪ್ಸ್ಗೆಲ್ಲ ಆ್ಯಂಟಿ ಸ್ಕಿಡ್ ಗ್ರಾನೈಟ್ ಹಾಕಿರೋದು. ಟೋಟಲ್ ಫ್ಲೋರಿಂಗ್ ಬಿಲ್ಡಿಂಗ್ ಎಲ್ಲ ಗ್ರಾನೈಟ್ ಫ್ಲೋರಿಂಗ್ ಹಾಕಿರೋದು. ಈಗ ಸೆಕೆಂಡ್ ಫ್ಲೋರಲ್ಲಿ 2 ಯೂನಿಟ್ಸ್ ತೋರಿಸ್ತೀನಿ. ಇದೊಂದು 2 BHK ಹೌಸು, ಆ ಕಡೆ ಒಂದು 2 BHK ಹೌಸು. ಮತ್ತು ಥರ್ಡ್ ಫ್ಲೋರೂ ಅಷ್ಟೇ ಸೇಮ್ ಸಿಮ್ಲರ್ ಇರುತ್ತೆ, 2 BHK ಆ್ಯಂಡ್ 2 BHK. ಜಸ್ಟ್ ಈಗ ಸೆಕೆಂಡ್ ಫ್ಲೋರ್ ತೋರಿಸ್ತೀನಿ, ಮತ್ತು ಥರ್ಡ್ ಫ್ಲೋರ್ ಏನು ತೋರಿಸಲ್ಲ. ಸೇಮ್ ಆ್ಯಸ್ ಡಿಸ್ ಸಿಮ್ಲರ್ ಇರುತ್ತೆ, ನೀವು ನೋಡ್ಕೋಬೋದು. ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಇದು ಸೆಕೆಂಡ್ ಫ್ಲೋರು, ಸೇಮ್ ಥರ್ಡ್ ಫ್ಲೋರು ಹಿಂಗೆ ಇರುತ್ತೆ ನೋಡಿ. ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಫ್ಲೋರಿಂಗು. TV ಯೂನಿಟ್ ಮಾಡಿದ್ದಾರೆ, ವಿಂಡೋಸ್ ಇದೆ ಹಾಲಲ್ಲಿ. ಇದು ಕಾಮನ್ ವಾಶ್ರೂಮು. ಇದು ಕಿಚನ್ ನೋಡಿ. ಕಿಚನಲ್ಲಿ ಒಂದು ವಿಂಡೋ ಇದೆ, ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ ನೋಡಿ. ಇದು ಕಾಮನ್ ವಾಶ್ರೂಮು. ಎಲ್ಲ ಫಿಟ್ಟಿಂಗ್ಸ್ ಎಲ್ಲ ಕಂಪ್ಲೀಟೆಡ್, ಎಲ್ಲ ಶೆರಾನ್ ಜಾಗ್ವಾರ್ ಫಿಟ್ಟಿಂಗ್ಸ್ ಹಾಕಿದ್ದಾರೆ. ಟೋಟಲ್ ಬಿಲ್ಡಿಂಗ್ಗೆ ಶೆರಾನ್ ಜಾಗ್ವಾರ್ ಫಿಟ್ಟಿಂಗ್ಸು. ಇದು ಮಾಸ್ಟರ್ ಬೆಡ್ರೂಮು. ಮಾಸ್ಟರ್ ಬೆಡ್ರೂಮಲ್ಲಿ ವಾರ್ಡ್ರೋಬ್ಸು, ಲಾಫ್ಟ್ಸು, ಡ್ರೆಸ್ಸಿಂಗ್ ಟೇಬಲು, ಒಂದು ವಿಂಡೋ ಇದೆ. ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಫ್ಲೋರಿಂಗ್ ಹಾಕಿರೋದು ನೋಡಿ. ಈಸಿಯಾಗಿ ಕಿಂಗ್ ಸೈಜ್ ಕಾಟ್ ಹಾಕೋಬೋದು, ಅಷ್ಟು ಚೆನ್ನಾಗಿ ಸ್ಪೇಸಸ್ ಇದೆ. ಆ್ಯಂಡ್ ಅಟ್ಯಾಚ್ ವಾಶ್ರೂಮ್ ಸಿಗತ್ತೆ ಮಾಸ್ಟರ್ ಬೆಡ್ರೂಮ್ಗೆ.
ಇದು ಮಾಸ್ಟರ್ ಬೆಡ್ರೂಮಲ್ಲಿ ಈ ರೂಮ್ ಸಿಗುತ್ತೆ. ರೂಮ್ ನಂಬರ್ 2 ಅಲ್ಲಿ ಅಟ್ಯಾಚ್ ವಾಶ್ರೂಮ್ ಸಿಗುತ್ತೆ, ಅದಕ್ಕೆ ಕಾಮನ್ ವಾಶ್ರೂಮು. ನೋಡಿ ವಾರ್ಡ್ರೋಬ್ಸು ಲಾಫ್ಟ್ಸ್ ಎಲ್ಲ ಮಾಡಿಸಿದ್ದಾರೆ, ವಿಂಡೋ ಇದೆ, ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಫ್ಲೋರಿಂಗು. ಇದು ಅಟ್ಯಾಚ್ ವಾಶ್ರೂಮು. ಡೋರ್ಸ್ ಬಂದ್ಬಿಟ್ಟು WPC ಡೋರ್ಸೇ ಹಾಕಿರೋದು, ಎಲ್ಲ ಶರಾ ಫಿಟ್ಟಿಂಗ್ಸ್ ಹಾಕಿದ್ದಾರೆ, ಫಿಟ್ಟಿಂಗ್ಸ್ ಎಲ್ಲ. ಇದು 2 BHK ಹೌಸ್ ಡೀಟೇಲ್ಸು. ಇನ್ನೊಂದು ಆ ಕಡೆ 2 BHK. ಟೋಟಲ್ ಬಿಲ್ಡಿಂಗ್ ನೀವು ರೆಂಟ್ ಕೊಟ್ಟರೆ ಈಸಿಯಾಗಿ ತಿಂಗಳು 1,15,000ವರೆಗೂ ಈಸಿ ಮಿನಿಮಮ್ ನಾನು ಹೇಳ್ತಾ ಇದ್ದೀನಿ. 100% ಸಿಗುತ್ತೆ ರೆಂಟಲ್ಲು, ಅಷ್ಟು ಡಿಮ್ಯಾಂಡ್ ಏರಿಯಾ ಲೊಕೇಶನ್. ಮತ್ತು ಇನ್ನೊಂದು 2 BHK ಹೌಸು, ಸೆಕೆಂಡ್ ಫ್ಲೋರಲ್ಲಿ. ಇದು TV ಯೂನಿಟ್ಟು, ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಫ್ಲೋರಿಂಗ್ ಹಾಕಿದ್ದಾರೆ. ನೋಡಿ ಇದು ಕಿಚನ್, ಇದು ಕಾಮನ್ ವಾಶ್ರೂಮು, ಇದು ಮಾಸ್ಟರ್ ಬೆಡ್ರೂಮ್ ಸಿಗತ್ತೆ. ಮಾಸ್ಟರ್ ಬೆಡ್ರೂಮಲ್ಲಿ ವಾರ್ಡ್ರೋಬ್ಸು ಲಾಫ್ಟ್ಸ್ ಎಲ್ಲ ಮಾಡಿಸಿದ್ದಾರೆ, ಒಂದು ವಿಂಡೋ ಇದೆ, ಅಟ್ಯಾಚ್ ವಾಶ್ರೂಮ್ ಸಿಗತ್ತೆ ಇದಕ್ಕೆ. ಇದೊಂದು ರೂಮು, ಈ ರೂಮಲ್ಲಿನೂ ವಿಂಡೋ ಇದೆ, ಎಲ್ಲ ವಾರ್ಡ್ರೋಬ್ಸ್ ಲಾಫ್ಟ್ಸ್ ಎಲ್ಲ ಮಾಡಿಸಿದ್ದಾರೆ. ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಫ್ಲೋರಿಂಗು, ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ, ನಿಮ್ಗೆ ಈಸಿಯಾಗಿ ಕಿಂಗ್ ಸೈಜ್ ಕಾಟ್ ಹಾಕ್ಕೋಬೋದು, ಅಷ್ಟು ಚೆನ್ನಾಗಿ ಸ್ಪೇಸಸ್ ಇರುತ್ತೆ. ಇದು ಅಟ್ಯಾಚ್ ಬಾತ್ರೂಮ್ ನೋಡಿ, ಇದು ಕಾಮನ್ ಬಾತ್ರೂಮು. ಇಲ್ಲಿ ನಿಮ್ಗೆ ಈ ಥರ 2 BHK ಹೌಸು ಒಂದು 17,000 to 18,000 ರೂಪೀಸ್ ನೀವು ಈಸಿಯಾಗಿ ರೆಂಟಲ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಥರ 2 BHK ಹೌಸು 4 ಹೌಸಸ್ ಸಿಗುತ್ತೆ. 3 BHK 1 ಯೂನಿಟ್ ಇದೆ, 1 BHK 1 ಯೂನಿಟ್ ಇದೆ. ಟೋಟಲ್ G+3 ಹೌಸು. ಇದು 3rd ಫ್ಲೋರು, ಸೇಮ್ ಸಿಮ್ಲರ್ ಇರುತ್ತೆ. ಕೆಳಗಡೆ 2nd ಫ್ಲೋರಲ್ಲಿ ಏನು ಟೂ ಹೌಸಸ್ ತೋರಿಸಿದ್ನು ಸೇಮ್ ಸಿಮ್ಲರ್ ಆಗಿರುತ್ತೆ, ಅದಕ್ಕೋಸ್ಕರ ನಾವೇನು ತೋರ್ಸೋಕ್ಕೆ ಹೋಗ್ತಾ ಇಲ್ಲ. 2nd ಫ್ಲೋರು 3rd ಫ್ಲೋರ್ ಸೇಮ್ ಸಿಮ್ಲರ್ ಆಗಿರುತ್ತೆ. 2 BHK and 2 BHK ಟೋಟಲ್ 4 ಯೂನಿಟ್ಸ್ ಸಿಗುತ್ತೆ. 2 BHK ಹೌಸು, 1 ಯೂನಿಟ್ 3 BHK ಹೌಸು, 1 ಯೂನಿಟ್ ಬಂದುಬಿಟ್ಟು 1 BHK ಹೌಸ್ ಸಿಗುತ್ತೆ. ಟೋಟಲ್ 6 ಯೂನಿಟ್ಸ್ ಇದೆ ಈ ಬಿಲ್ಡಿಂಗಲ್ಲಿ. ಟೋಟಲ್ ನೀವು ರೆಂಟಿಗೆ ಬಿಟ್ಟರೆ ಬಿಲ್ಡಿಂಗ್ ಈಸಿಗೆ 1,15,000ವರೆಗೂ ರೆಂಟಲ್ ಸಿಗುತ್ತೆ ಮಂತ್ಲಿ. ಇದು ಫುಲ್ ಓಪನ್ ಟೆರ್ರಸ್ಸು, ಟ್ಯಾಂಕ್ಸ್ ಎಲ್ಲ ಕೂರಿಸಿದ್ದಾರೆ, 1,500 ಟ್ಯಾಂಕ್ ಕೂರಿಸಿದ್ದಾರೆ. ಆ್ಯಂಡ್ ಸೋಲಾರ್ ಎಲ್ಲ 250 ಲೀಟರ್ಸ್ ಸೋಲಾರ್ ಹಾಕಿದ್ದಾರೆ. ಫಸ್ಟ್ ಫ್ಲೋರ್ಗೆ ಆಗುತ್ತೆ. ಟೋಟಲ್ ಬಿಲ್ಡಿಂಗ್ ಪ್ರೊವಿಷನಲ್ ಇದೆ, ಅವ್ರು ಫಸ್ಟ್ ಫ್ಲೋರ್ಗೆ ಮಾತ್ರ 250 ಲೀಟರ್ಸ್ ಹಾಕಿದ್ದಾರೆ. ಸರೌಂಡಿಂಗ್ಸ್ ಎಲ್ಲ ವೆಲ್ ಡೆವಲಪ್ಡ್, ಫುಲ್ಲಿ ಡೆವಲಪ್ ಆಗೋಗಿದೆ. ಇದು ಬಂದ್ಬಿಟ್ಟು BBMP ಲಿಮಿಟ್ಸಲ್ಲಿದೆ. ಈ ಖಾತಾ ಪ್ರಾಪರ್ಟಿ ನಿಮಗೆ ಬ್ಯಾಂಕ್ ಲೋನ್ಸ್ ಎಲ್ಲ 75 to 80% ಬ್ಯಾಂಕ್ ಲೋನ್ಸ್ ಆಗುತ್ತೆ. ಇದು ಲೊಕೇಶನ್ ಬಂದ್ಬಿಟ್ಟು ಕಟ್ಗಿನಹಳ್ಳಿ ಅಂತ. ಫ್ರಮ್ ಯಲಹಂಕಗೆ 4 ಕಿಲೋಮೀಟರ್ಸ್ ಆಗುತ್ತೆ. ಮೆಟ್ರೋ ಸ್ಟೇಷನ್ ಆ್ಯಂಡ್ ಏರ್ಪೋರ್ಟ್ ರೋಡ್ಗೆ 1.5 ಕಿಲೋಮೀಟರ್ ಆಗುತ್ತೆ. ಈಗ ಅಂಡರ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಮೆಟ್ರೋ ಸ್ಟೇಷನು, ಅಲ್ಲಿಗೆ 1.5 ಕಿಲೋಮೀಟರ್ ಆಗುತ್ತೆ. IT ಕಂಪ್ನೀಸ್ ಎಲ್ಲ 1.5 ಕಿಲೋಮೀಟರ್, ಸತ್ವ ಲೈಕ್ ನಾರ್ತ್ ಗೇಟು, ಇನ್ಫೋಸಿಸು, ಸರ್ನರು, ಆ ಥರ ಕಂಪ್ನೀಸ್ ಎಲ್ಲ. ಭಾರತಿ ಸಿಟಿಗೆ 4 ಕಿಲೋಮೀಟರ್ಸ್ ಆಗುತ್ತೆ. ಇದು ಪ್ರೈಸ್ ಬಂದ್ಬಿಟ್ಟು 2,45 lakhs ಹೇಳ್ತಾ ಇದ್ದಾರೆ. 2,45 lakhs ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಫರ್ದರ್ ಡೀಟೇಲ್ಸ್ ಏನಾದರೂ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಡೀಟೇಲ್ಸ್ ಎಲ್ಲ ಹಾಕಿರ್ತೀನಿ, ಕಾಲ್ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.